ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ರಸ್ತೆಗಳ ಪರಿಸ್ಥಿತಿ ಕೇಳೋ ಹಾಗೆ ಇಲ್ಲ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬೇಕಾದಷ್ಟು ಕಡೆ ಗುಂಡಿ ಬಿದ್ದಿರುತ್ತೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಲ್ಲ. ಆದರೆ ಇಲ್ಲಿ ಅಧಿಕಾರಿಗಳು ಗುಂಡಿ ಹೆಸರಲ್ಲಿ ಸರಿ ಮಾಡೋದಕ್ಕೆ ಬಂದಿದ್ದಾರೆ, ಆದರೆ ಅದರಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಗುಂಡಿ ಹೆಸರಲ್ಲಿ ಅಧಿಕಾರಿಗಳು ಹುಂಡಿ ಸೇರ್ತಾ ಇದೆಯಾ ಹಣ? ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಗುಂಡಿ ಮುಚ್ಚೋಕೆ ಈವರೆಗೆ ಖರ್ಚಾದಂತಹ ಹಣ ಎಷ್ಟು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಬಿಎಂಪಿಯ ಲೂಟಿ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಹೆಸರಲ್ಲೂ ಕೂಡ ಲೂಟಿ ಆಗ್ತಾ ಇದೆ. ಗುಂಡಿ ಹೆಸರಲ್ಲಿ ಅಧಿಕಾರಿಗಳ ಹುಂಡಿ ಸೇರ್ತಾ ಇದೆಯಾ ಹಣ? ಇದರಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಗುಂಡಿ ಮುಚ್ಚೋಕೆ ಈವರೆಗೆ ಖರ್ಚಾದಂಥ ಹಣ ಎಷ್ಟು? ಅಶ್ವವೇಗ ನ್ಯೂಸ್ನಲ್ಲಿ ಬಿಬಿಎಂಪಿಯ ಲೂಟಿ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಗುಂಡಿ ಮುಚ್ಚೋ ಹೆಸರಲ್ಲೂ ಕೂಡ ಕೋಟಿ ಕೋಟಿ ಖರ್ಚು ಮಾಡಿ, ಆದರೆ ಅಲ್ಲಿ ಯಾವುದೇ ಥರವಾದಂಥ ಕೆಲಸ ಕೂಡ ಆಗ್ತಾ ಇಲ್ಲ. ಟೆಂಡರ್ ಕರೆದಿದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ರಸ್ತೆಗಳಲ್ಲಿ ಗುಂಡಿ ಅಂತೂ ಮುಚ್ಚಿಲ್ಲ. ಗುಂಡಿ ಮುಚ್ಚೋ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಅಧಿಕಾರಿಗಳು ಅವರುಗಳು ದುಡ್ಡು ಮಾಡೋದಕ್ಕೆ, ದುಡ್ಡು ಹೊಡೆಯೋದಕ್ಕೆ ಯಾವುದೋ ಒಂದು ಹೆಸರಲ್ಲಿ ಈ ರೀತಿಯಾಗಿ ದುಡ್ಡು ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ತೀವಿ ಅಂತ, ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದಲ್ಲಿ ಬಹಳ ಕಷ್ಟ ಆಗುತ್ತೆ ವಾಹನ ಸವಾರರಿಗೆ. ಅಂಥದ್ರಲ್ಲಿ ಗುಂಡಿ ಮುಚ್ತೀವಿ ಅಂತ ಬಂದು ಯಾವುದೇ ಕೆಲಸ ಮಾಡದೆ ದುಡ್ಡು ಹೊಡಿತಾ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಿಬಿಎಂಪಿಯಿಂದ ಲೂಟಿ ಆಗ್ತಾ ಇರುವಂಥದ್ದು ರಸ್ತೆ ಗುಂಡಿ ಮುಚ್ಚುವಂಥ ಹೆಸರಲ್ಲಿ ಕೋಟಿಗಟ್ಟಲೆ ದುಡ್ಡು. ಗುಂಡಿ ಮುಚ್ಚೋಕೆ ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ ಹಣ ಅನ್ನುವಂಥ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಷ್ಟು ದುಡ್ಡು ಖರ್ಚಾಗಿದೆ, ಎಷ್ಟು ಕೆಲಸ ಆಗಿದೆ, ಇವರುಗಳು ಹುಂಡಿಗೆ ಎಷ್ಟು ದುಡ್ಡು ಹೋಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ 5,000 ಕೋಟಿ, 26 ತಿಂಗಳಲ್ಲಿ ಪಾಲಿಕೆಯಿಂದ ಸಾವಿರಾರು ಕೋಟಿ ಖರ್ಚಾಗಿದೆಯಂತೆ. 5,000 ಕೋಟಿ ಖರ್ಚು ಮಾಡಿದರೂ ಕೂಡ ಗುಂಡಿಗೆ ಮುಕ್ತಿ ಸಿಗ್ತಾ ಇಲ್ಲ. ಗುಂಡಿ ಹೆಸರಲ್ಲಿ ಹಣ ಲೂಟಿ ಮಾಡಿದ್ರ ಅಧಿಕಾರಿಗಳು. ರಸ್ತೆ ಗುಂಡಿ ಮುಚ್ಚೋಕೆ 5,000 ಕೋಟಿ ಬೇಕಾಗಿತ್ತು. ಈಗಲೂ ನೋಡ್ಬೋದು ನಾವು ನಗರದಲ್ಲಿ 50,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಹಾಗೆ ಇದ್ದಾವೆ. ಖರ್ಚು ಮಾಡಿರೋದು 5,000 ಕೋಟಿ. ನಾವೇ ನೋಡಬಹುದು ಎಷ್ಟು ಕಡೆ ಇವರುಗಳು ರಸ್ತೆ ಗುಂಡಿ ಹಾಗೆ ಇದೆ, ಖರ್ಚು ಮಾಡಿರೋದು 5,000 ಕೋಟಿ ಅಂತೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡ ನಂತರ ಅಂದರೆ ನಾನು ಮಾಹಿತಿಗಳನ್ನು ಕೇಳಿದ್ದು 1/5/2023ರಿಂದ 22/7/2025ವರೆಗಿನ 2 ವರ್ಷ 2 ತಿಂಗಳು ಅಂದರೆ 26 ತಿಂಗಳ ಅವಧಿಯಲ್ಲಿ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಎಷ್ಟು ಹಣ ಬಳಕೆಯಾಗಿದೆ, ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೇಳಿದೆ. ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿಯಿಂದ ನನಗೆ ಸಂಪೂರ್ಣವಾದಂಥ 100 ಪುಟಗಳ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 1398 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ಮಾತ್ರ, ವಾರ್ಡ್ ರಸ್ತೆಗಳನ್ನು ಹೊರತುಪಡಿಸಿ ಕೇವಲ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ಮಾತ್ರ ಅದರ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಬಿಡುಗಡೆ ಆಗಿರ್ತಕ್ಕಂಥ ಒಟ್ಟು ಮೊತ್ತ, ಎಲ್ಲ ವಿಧದ ಅನುದಾನಗಳ ಒಟ್ಟು ಮೊತ್ತ 5,032,40,32,375 ರೂಪಾಯಿ ಅಂತ. ಈ ಪ್ರಮಾಣವನ್ನು ಕೇಳಿ ಎಂಥ ಬೆಂಗಳೂರು ನಾಗರಿಕರು ತಲೆ ತಿರುಗಿ ಬೀಳೋದಂತೂ ಸತ್ಯ. ಯಾಕೆ ಅಂತಂದರೆ ಎಲ್ಲಿ ಹೋಯ್ತು ಆ ದುಡ್ಡು? ನಿಜಕ್ಕೂ ಇವರು 5,032 ಕೋಟಿ 40,32,375 ರೂಪಾಯಿಗಳಷ್ಟು ಪ್ರಮಾಣವನ್ನು, ಬೃಹತ್ ಪ್ರಮಾಣದ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿದ್ದೇ ಆಗಿದ್ದರೆ ಇವತ್ತು ಬೆಂಗಳೂರು ಮಹಾನಗರದ ಮುಖ್ಯ ರಸ್ತೆಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥ 50,000ಕ್ಕೂ ಹೆಚ್ಚು ಗುಂಡಿಗಳು ನಿಜಕ್ಕೂ ಇರ್ತಾ ಇತ್ತಾ ಅಂತ ನೋಡಿದಾಗ ಈ ದುಡ್ಡಿನಲ್ಲಿ 1,000 ಕೋಟಿ ರೂಪಾಯಿಗಳಷ್ಟು ಹಣ ಕೂಡ ಸಮರ್ಪಕವಾಗಿ ಬಳಕೆ ಆಗಿಲ್ಲ. ಇನ್ನು ಉಳಿದಂಥ 4,000 ಚಿಲ್ಲರೆ ಕೋಟಿಗಳು ಸಂಪೂರ್ಣವಾಗಿ ಈ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ ಮತ್ತು ಯೋಜನೆ ಕೇಂದ್ರ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಮತ್ತು ಈ ರಾಜಕಾರಣಿಗಳ ತಿಜೋರಿ ಸೇರಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಒತ್ತಾಯ ಮಾಡೋದು ಅಂತಂದರೆ ದಾಖಲೆಗಳು ಸಂಪೂರ್ಣವಾಗಿದೆ, ನೀವು ಅಧ್ಯಯನ ಮಾಡಿ ಯಾವ ರೀತಿ ನೀವು ನಾಗಮೋಹನ್ ದಾಸ್ ಅವರ ಒಂದು ವಿಚಾರಣೆ ಮಾಡಿಸ್ತಾ ಇದ್ದೀರ, ಅದಕ್ಕೆ ಈ ಒಂದು ಪ್ರಕರಣಕ್ಕೂ ಕೂಡ ನಿಮಗೆ ನಿಜಕ್ಕೂ ಇಚ್ಛಾಶಕ್ತಿ ಇದ್ದರೆ ನೀವು ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನ ಎಲ್ಲೋಯ್ತು ಅನ್ನೋ ಸತ್ಯಾಂಶ ನಿಮಗೆ ಗೊತ್ತಾಗಬೇಕು ಅನ್ನೋದಿದ್ರೆ ಒಂದು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತೇಳಿ ನಾನು